ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕಲಾ ಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತಾ, ಕವನದ ರುಚಿಯನ್ನು ಸವಿಸುತ್ತಾ, ಮಂದ ಜೀವಿಗಳಿಗೆ ಸಮಾಧಾನ ನೀಡುತ್ತಾ ಶುರು ಮಾಡುತ್ತಿದ್ದೇನೆ ನನ್ನ ಕವನದ 2 ಸಾಲನ್ನು. ಇವತ್ತಿನ ನನ್ನ ಕವನ ತುಂಬಾ ಅದ್ಭುತವಾಗಿದ್ದು, ನಿರೂಪಣೆ ಎನ್ನುವುದು ಜೀವನದಲ್ಲಿ ಹೇಗೆ ಮುಖ್ಯವಾಗಿರುತ್ತದೆ, ಹಾಗೆ ಅದನ್ನು ಜೀವನದಲ್ಲಿ ಹೇಗೆ ನಾವು ರೂಢಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಕವನವನ್ನು ಬರೆದಿರುವುದು ತುಂಬಾ ಖುಷಿಕರ ಸಂಗತಿಯಾಗಿದೆ. ನಿರೂಪಣೆ ಜೀವನದಲ್ಲಿ ತುಂಬಾ ಅವಶ್ಯಕ, ಸುಲಭವಾಗಿಸುತ್ತದೆ ನಮ್ಮ ಕಾಯಕ. ಒಳ್ಳೆಯ ನಿರೂಪಣೆ ಒಳ್ಳೆಯ ಜೀವನಕ್ಕೆ ಹಾದಿ, ಒಳ್ಳೆಯ ನಿರೂಪಣೆ ಒಳ್ಳೆಯ ಜೀವನಕ್ಕೆ ಹಾದಿ, ಸವಿಯಬೇಕು ಇದರ ಸವಿರುಚಿ. 10 ಜನರ ಮುಂದೆ ಹೆದರದೆ ನಿಂತು ಅವರೆಲ್ಲರ ಗಮನವನ್ನು ಸೆಳೆಯುತ್ತ ನಮ್ಮ ಅನಿಸಿಕೆಯನ್ನು ತೋರ್ಪಡಿಸುತ್ತ ಎಲ್ಲರ ಮನವ ರೋಮಾಂಚನಗೊಳಿಸುತ್ತ. ನಿರೂಪಣೆ ಒಂದು ರೀತಿಯ ಕಲೆ, ಜೀವನಕ್ಕೆ ನೀಡುತ್ತದೆ ಒಂದು ರೀತಿಯ ನಿಲುಮೆ. ಉತ್ತಮ ನಿರೂಪಣೆಗೆ ಉತ್ತಮ ಮಾತು ಮುಖ್ಯ. ಒಳ್ಳೆಯ ಹಿತ ನುಡಿಗಳು ನಿರೂಪಣೆಗೆ ಪ್ರಮುಖ. ಈ ನನ್ನ ಕವನಗಳು ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್. ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೆಯಬೇಕೆಂದು ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬೇಕೆಂದು ವಿನಂತಿಸುತ್ತಿದ್ದೇನೆ. ಧನ್ಯವಾದಗಳು.